ಮಾನವೀಯತೆಗೆ, ವಿಜ್ಞಾನಕ್ಕೆ, ಆಧ್ಯಾತ್ಮಿಕತೆಗೆ, ಭಾವೈಕ್ಯತೆಗೆ ಭಾರತವು ನಮಗಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ಮೊದಲನೆಯ ಗುರು. ನಮ್ಮ ದೇಶ ಹೆಮ್ಮೆಯ ದೇಶ. ಬನ್ನಿ ಒಟ್ಟಾಗಿ ಹೇಳೋಣ, ಖುಷಿಯಿಂದ ಹೇಳೋಣ, ಬೋಲೋ ಭಾರತ್ ಮಾತಾ ಕಿ ಜೈ. ನನಗೊಂದು ಪ್ರಶ್ನೆ ಇದೆಯಲ್ಲ, ಈ ಭಾರತವನ್ನು ಗುರು ಮಾಡಬಲ್ಲವರು ಯಾರು? ವಿಜ್ಞಾನಿಗಳು, ಇಂಜಿನಿಯರುಗಳು, ರಾಜಕಾರಣಿಗಳು, ಸಾಧು ಸಂತರು, ಯುವಕರು, ಗ್ರಾಮಸ್ಥರು? ಭಾರತದ ಧನಾತ್ಮಕ ಪರಿವರ್ತನೆಗಾಗಿ ನಾಯಕತ್ವ ತೆಗೆದುಕೊಳ್ಳುವವರು, ಮಾರ್ಗದರ್ಶನ ಮಾಡುವವರು ಯಾರು? ಈಗಾಗಲೇ ಹಾಡಿನಲ್ಲಿ ಕೇಳಲಿಲ್ಲವೇ? ಭಗವಂತ ಪರಮಾತ್ಮನು ಅವತರಿಸಿರುವುದೇ ಭಾರತದ ಉದ್ಧಾರಕ್ಕಾಗಿ. ಭಾರತವನ್ನು ಹೆಲ್, ಜನ್ನತ್, ಕೈಲಾಸ, ವೈಕುಂಠವನ್ನಾಗಿ ಮಾಡಲು ಬಂದ ಆ ಭಾರತದ ಭಾಗ್ಯವಿಧಾತನಾದ ಪರಮಾತ್ಮನಿಗೆ ನಾವು, ನೀವು ಎಲ್ಲರೂ ಸಹಯೋಗ ಕೊಡೋಣ. ಅಲ್ಲ, ಭಗವಂತ ವಿಶ್ವ ಪರಿವರ್ತಕ ಎಂದು ಹೇಳುತ್ತೀರಲ್ವಾ? ಆ ಪರಮಾತ್ಮ ಯಾರು? ಅವನು ಹೇಗಿದ್ದಾನೆ? ಎಲ್ಲಿಂದ ಬಂದಿದ್ದಾನೆ? ನಾನು ಈ ಗುರು ಪೂರ್ಣಿಮೆಗೆ ತಿಳಿದುಕೊಳ್ಳಬಹುದೇ? सच्चित् आनन्दरूपायै नमः। स्वागतं सुस्वागतं स्वागतं सुस्वागतम्। ज्योतिर्लोकवासी परमधामवासी मुक्तिधामवासी आत्मलोकनिवासी शिवने स्वागतं सुस्वागतम्। आत्मलोकनिवासी शिवने स्वागतं सुस्वागतम्। स्वागतं सुस्वागतम् स्वागतं सुस्वागतम्। आदित्यवर्णम् अचिन्त्यरूपम् अकायम् अभोक्तम्। परं ज्योतिरूपं परमं पवित्रं परब्रह्मरूपम् ओंकारेश्वरम्। तव स्वागतं तव स्वागतं तव स्वागतं तव स्वागतं तव स्वागतं तव स्वागतम्। ಅಶರೀರಿ, ವಿದೇಹಿ,
ಪುನರ್ಜನ್ಮರಹಿತ ಸ್ವಪ್ರಕಾಶಮಯ ಪರಮಧಾಮ ನಿವಾಸಿಯಾದ ಶಿವನೇ ಪರಮಾತ್ಮನೂ ಆಗಿದ್ದಾನೆ. ಅಲ್ಲ, ನನಗೊಂದು ಪ್ರಶ್ನೆ. ಕವಚವಿಲ್ಲದೆ ರಾಜನು ರಣರಂಗಕ್ಕೆ ಇಳಿಯಲು ಸಾಧ್ಯವೇ ಅಯ್ಯ? ವೇಷಭೂಷಣವಿಲ್ಲದೆ ಪಾತ್ರಧಾರಿಯು ನಾಟಕದಲ್ಲಿ ಪಾತ್ರವನ್ನು ಅಭಿನಯಿಸಲು ಸಾಧ್ಯವೇ ಅಯ್ಯ? ದೇಹವೇ ಇಲ್ಲದ ಆ ಪರಮಾತ್ಮನು, ಬಿಂದು ರೂಪನಾದ ಶಿವ ಪರಮಾತ್ಮನು ಈ ಸಾಕಾರ ದೇಹಧಾರಿಗಳ ಸೃಷ್ಟಿಯಲ್ಲಿ ತನ್ನ ಕರ್ತವ್ಯವನ್ನು ದೇಹವಿಲ್ಲದೆ ನಿಭಾಯಿಸಲು ಹೇಗೆ ಸಾಧ್ಯ? ಇದನ್ನು ತಿಳಿಸಿ ಹೇಳ್ತೀರಾ? ಹಾ, ಅದೇ ಮತ್ತೆ ಇವತ್ತಿನ 60 ಬೆಳದಿಂಗಳ ಕಾರ್ಯಕ್ರಮದ ಗುಟ್ಟು. ಶಿವ ಪರಮಾತ್ಮನು ಪರಮಧಾಮದಿಂದ ಅವತರಿಸಿ ಪಿತಾಶ್ರೀ ಬ್ರಹ್ಮಾರವರ ತನು ಮಾಧ್ಯಮದ ಮೂಲಕ ಈ ಶಿವಶಕ್ತಿಯರ ವಿಶಾಲವಾದ ಸಂಘಟನೆಯನ್ನು ಕಟ್ಟಿದ್ದಾರೆ. ವಿಶ್ವದ 100ಗಳಲ್ಲಿ ಈ ಶಿವದೂತರು ಶಿವನ ಪ್ರತ್ಯಕ್ಷತೆಗಾಗಿ ವಿಶ್ವದಾದ್ಯಂತ ಜೀವನವನ್ನು ಮುಡಿಪಾಗಿದ್ದ ನಿಸ್ವಾರ್ಥ ಸೇವಾಧಾರಿಗಳು ಇವರು. ಲೌಕಿಕ ಸ್ಥಾನ ಮಾನ ವೈಭವದ ಆಕರ್ಷಣೆಯನ್ನು ತೊರೆದು ಶಿವನೇ ನನ್ನ ಸಕಲ ಸಂಪತ್ತು ಎಂದು ನಿಶ್ಚಯಿಸಿ ತಮ್ಮ ಟೀನೇಜ್ನಲ್ಲಿಯೇ ಶಿವನ ಸೇವೆಯಲ್ಲಿ ತಮ್ಮನ್ನು ಸಂಪೂರ್ಣ ಸಮರ್ಪಿಸಿಕೊಂಡ ವೀರವೈರಾಗಿಗಳು. ನೂತನ ಸ್ವರ್ಗದ ಸ್ಥಾಪನೆಯಲ್ಲಿ ಬಲಭುಜಗಳು ಇವರು. ಶಿವನೇ ಸರ್ವಸ್ವ ಎಂದು ಗುರುತಿಸಿ ದೇಹಧಾರಿಗಳ ನಿತ್ಯ ಸಂಬಂಧದ ಮೋಹವನ್ನು ತೊರೆದು ಶಿವನನ್ನೇ ಜೀವನದ ಶಾಶ್ವತ ಸಂಗಾತಿಯನ್ನಾಗಿ ಆಯ್ಕೆ ಮಾಡಿಕೊಂಡ ಶಿವಪಾರ್ವತಿಯರು ಇವರು. ಶಿವನ ಸಾಕ್ಷಾತ್ಕಾರ ಮಾಡಿಸುವ ಏಕೈಕ ಗುರಿಯಿಂದ ತಮ್ಮ ಅಮೂಲ್ಯ ಜೀವನವನ್ನು ವಿಶ್ವ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಶಿವವಾಣಿಯನ್ನು ಜನವಾಣಿಯನ್ನಾಗಿ ಮಾಡುವ ಜ್ಞಾನ ವಿದ್ಯಾಲಯ ಶಾರದೆಯರು ಇವರು. ಸರ್ವರ ದುಃಖವನ್ನು ದೂರ ಮಾಡಿ ಭಾಗ್ಯವನ್ನು ರೂಪಿಸುವ ಸತ್ಯ ಭಾಗ್ಯಲಕ್ಷ್ಮಿಯರು ಇವರು. ಸದ್ಗುರುವಾದ ಶಿವಪರಮಾತ್ಮನ ಶ್ರೀಮತದ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟ ಶ್ವಾಸ ಶ್ವಾಸದಲ್ಲಿ ಶಿವನ ಸ್ಮೃತಿಯನ್ನು ತುಂಬಿಕೊಂಡಿರುವ ಈ ಎಲ್ಲ ಶಿವಶಕ್ತಿಯರೂ ಸಹ ನಮ್ಮ ಪಾಲಿಗೆ ಗುರುವಿನ ಸ್ಥಾನದಲ್ಲಿ ಶೃಂಗರಿಸಲ್ಪಟ್ಟಿದ್ದಾರೆ. ಬನ್ನಿ, ಈ ಚೈತನ್ಯ ಸಾಕಾರ ಗುರುಗಳಿಗೆ ಹರ್ಷದಿಂದ ವಂದಿಸೋಣ. ಕರ್ನಾಟಕದಾದ್ಯಂತ ಆತ್ಮಿಕ ಉನ್ನತ ಸೇವೆ ಸಲ್ಲಿಸುತ್ತಿರುವ ವಿವಿಧ ಕಡೆಯಿಂದ ಆಗಮಿಸಿದ ಈ ಪವಿತ್ರ ದೇವತೆಗಳ ಸಮಾಗಮ ಚಳ್ಳಕೆರೆಯ ನಗರದಲ್ಲಿ. ಚಳ್ಳಕೆರೆಯ ನಗರವು ಪಾವನವೋ ಪಾವನ, ಚಳ್ಳಕೆರೆಯ ಭಾಗ್ಯವೋ ಭಾಗ್ಯ, ಚಳ್ಳಕೆರೆಯಲ್ಲಿ ಸಂಭ್ರಮವೋ ಸಂಭ್ರಮ. ಇದುವೇ 60 ಬೆಳದಿಂಗಳ ಏಕಕಾಲದಲ್ಲಿ ದರ್ಶನ. ನ ಭೂತೋ ನ ಭವಿಷ್ಯತಿ ಹಬ್ಬವಿದು. ಶಿವಶಕ್ತಿಯರುಳಿಲ್ಲಿ ಚೈತನ್ಯ ಜಗದಲ್ಲಿ ಬಂದಾರು ಬಾಯಿಲ್ಲಿ ನೋಡಬಾರೋ. ಶಿವಶಕ್ತಿಯರುಳಿಲ್ಲಿ ಚೈತನ್ಯ ಜಗದಲ್ಲಿ ಬಂದಾರು ಬಾಯಿಲ್ಲಿ ನೋಡಬಾರೋ. ಗುಡಿಯಲ್ಲಿ ಮನೆಯಲ್ಲಿ ಪೂಜೆಯನ್ನು ಪಡೆದೋರು ಕಣ್ಣಾರೆ ಕಂಡಾರು ಕಾಣಬಾರು, ಕಣ್ಣಾರೆ ಕಂಡಾರು ಕಾಣಬಾರು. ಯಾರು ಗಂಗೆಯರಾಗಿ ಜ್ಞಾನ ಅಮೃತ ಕುಡಿಸಿ, ಯಾರು ಪಾರ್ವತಿಯಾಗಿ ಹರ್ಷ ಸುರಿಸಿ. ಯಾರು ಗಂಗೆಯರಾಗಿ ಜ್ಞಾನ ಅಮೃತ ಕುಡಿಸಿ, ಯಾರು ಪಾರ್ವತಿಯಾಗಿ ಹರ್ಷ ಸುರಿಸಿ. ಒರೆದ ದೇವತೆಯವರು ಇಂದು ಬಂದರು ಮರಳಿ, ಒರೆದ ದೇವತೆಯವರು ಇಂದು ಬಂದರು ಮರಳಿ. ಬಾಯಾರಿದ ಜಗಕ್ಕೆ ಜನತಾರೆ ಸುರಿಸಿ, ಬಾಯಾರಿದ ಜಗಕ್ಕೆ ಜನತಾರೆ ಸುರಿಸಿ.
ಶಿವಶಕ್ತಿಯರು ಇಲ್ಲಿ ಚೈತನ್ಯ ಜಗದಲ್ಲಿ ಬಂದಾರುವಾಗಿ ನೋಡಬಾ. ಓಹೋ, ಈ ಗುರು ಪೂರ್ಣಿಮೆಯಲ್ಲಿ ಈಗ ಅರ್ಥವಾಯಿತು ಯಾರ್ಯಾರಿಗೆ ನಮನ ಸಲ್ಲಿಸಬೇಕು ಎಂದು ಅರಿವಾಯಿತು. ಪ್ರಥಮ ನಮನ ಸರ್ವಶ್ರೇಷ್ಠ ಭೂಮಿ ಭಾರತ ಭೂಮಿಗೆ. ಸರ್ವಶ್ರೇಷ್ಠ ನಮನ ಮುಕ್ತಿ ಜೀವನ ಮುಕ್ತಿದಾತನಾದ ಶಿವಪರಮಾತ್ಮನಿಗೆ ಹೃದಯ ತುಂಬಿದ ನಮನ. ಪರಮಾತ್ಮನ ಸಂಕಲ್ಪಗಳನ್ನು ಸಾಕಾರಗೊಳಿಸಲು ಬದ್ಧರಾಗಿ ತಮ್ಮನ್ನು ತೊಡಗಿಸಿಕೊಂಡ ಕಂಕಣಬದ್ಧರಾಗಿ ನಿಂತ ಈ ವೀರ ಆಧ್ಯಾತ್ಮಿಕ ಕ್ರಾಂತಿಕಾರಿಗಳಾದ ಬ್ರಹ್ಮಕುಮಾರಿಯರಿಗೆ ನಮೋ ನಮಃ. ಇಂತಹ ಪಾವನ ಕನ್ಯೆಯರಿಗೆ ಜನ್ಮ ಕೊಟ್ಟ ಭಾರತಾಂಬೆಯ ಸುಪುತ್ರಿಯಾದ ಕನ್ನಡಾಂಬೆಗೆ ನಿತ್ಯ ನಮನ, ನಿತ್ಯ ನಮನ. जीवन के अंधियारों में तू दीपक बन कर जलते हैं, ओझल होकर भी जीवन का दर्शन बन संग हो चलते हैं। ಎಲ್ಲರೂ ಕ್ಲಾಪ್ ಹಾಕಿ ಕನ್ನಡದ ಹಾಡು ಜೋರಾಗಿ ಬರಲಿ. ಚಳ್ಳಕೆರೆ ಜನತೆಗೆ ಬೇರೆ ಬೇರೆ ಜಿಲ್ಲೆಯಿಂದ ಆಗಮಿಸಿರುವಂತಹ ಆದಿಶಕ್ತಿಯರು ಮೇಲೆ ಮುಂದಿದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆ, ಇನ್ನೂ ಚಪ್ಪಾಳೆ ಅವ್ರಿಗೆ ಕೇಳ್ತಾ ಇಲ್ಲ. ಮೇಲಿನ ಅಪ್ಪ ನನಗೆ ಹೇಳ್ತಾ ಇದ್ದಾರೆ. ಬನ್ನಿ ಪ್ರತಿನಿತ್ಯ ರಾಜಯೋಗವನ್ನು ಅಭ್ಯಾಸ ಮಾಡೋಣ. ಭಾರತವನ್ನು ಸ್ವರ್ಗವನ್ನಾಗಿ ಮಾಡಲು ಶಿವನಿಗೆ ಸಹಯೋಗ ಕೊಡೋಣ. ಈಶ್ವರ್ಯ ವಿಶ್ವವಿದ್ಯಾಲಯಕ್ಕೆ ಹಾರ್ದಿಕ ಸ್ವಾಗತ.
ಓಂ ನಮಃ ಶಿವಾಯ. ಶ್ರೀ PM ಆದರ್ಶ ಶಾಲೆಯ ಮಕ್ಕಳಿಗೆ ಜೋರಾದ ಚಪ್ಪಾಳೆಯ ಮೂಲಕ ಧನ್ಯವಾದಗಳು, ಅಭಿನಂದನೆಗಳು. ಈಗ ತಮಗೆಲ್ಲ